ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನನಗೆ ಯಥಾರ್ಥ ಇವತ್ತು ಬರಲಿಕ್ಕಾಗ್ತಿರಲಿಲ್ಲ. ಇವತ್ತು ಹೆರ್ಮುಂಡೆ ದೇವಸ್ಥಾನ ಅಂತ ಕಾರ್ಕಳದಲ್ಲಿ ನನಗೆ ಇವತ್ತು ನಾಳೆ ಧ್ವಜ ಅವರೋಹಣ. ನನಗೆ ಅಲ್ಲಿಗೆ ಹೋಗ್ಲಿಕ್ಕುಂಟು, ಹೋಗಬೇಕಾಗ್ತದೆ. ನಾನಲ್ಲಿ ವ್ಯವಸ್ಥೆ ಮಾಡಿಕೊಂಡು ಇದಕ್ಕೋಸ್ಕರ ಬಂದಿದ್ದೇನೆ. ಇವತ್ತು ಸಾಯಂಕಾಲ ಅಲ್ಲಿ ಒಂದು 8 ದೈವಗಳ ಕೋಲ ಇದೆ. ಹೆರ್ಮುಂಡೆ ಒಂದು ನಿಮಗೆಲ್ಲ ಗೊತ್ತಿರ್ಬೋದು, ಕಾರ್ಕಳದ ಹತ್ರ ಇರತಕ್ಕಂಥ ಒಂದು ಕುಗ್ರಾಮ, ಆಚಾರ್ಯರಿಗೆ ಗೊತ್ತಿದೆ. 8 ದೈವಗಳು ಒಟ್ಟಾಗಿ ಒಂದು ಕೋಲ ಆಗುವಂತಹ ಜಾಗ. ನಾಳೆ ಬೆಳಿಗ್ಗೆ 5:30 ಗಂಟೆಗೆ ದೇವರಿಗೂ ಆ ದೈವಗಳಿಗೂ ಒಂದು ಭೇಟಿ ಇದೆ. ಭೇಟಿ ಆಗಲಿಕ್ಕೆ ಒಂದು ಸ್ಥಾನ ಇದೆ, ಅದಕ್ಕೆ ವಸಂತ ಕಟ್ಟೆ ಅಂತ ಹೆಸರು. ಎಷ್ಟು ಗಮ್ಮತ್ತು ಕೇಳಿದರೆ, ನನಗೆ ಗೊತ್ತಿದ್ದಂತೆ ಒಂದು 20 ವರ್ಷಗಳ ಹಿಂದೆ ಆ ಗ್ರಾಮಕ್ಕೆ ಪೊಲೀಸ್ ಬಂದ ಇತಿಹಾಸವೇ ಇಲ್ಲ. ತುಂಬ ವರ್ಷ ಅಲ್ಲ, ಒಂದು 20-25 ವರ್ಷಗಳ ಹಿಂದಿನ ತನಕನೂ ಕೂಡ ಆ ಗ್ರಾಮದಲ್ಲಿ ಪೊಲೀಸ್ ಅವರು ಬರ್ತಿರಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಏನಿದ್ರೂ ಕೂಡ ವಸಂತಗಟ್ಟೆಯಲ್ಲಿ ದೈವಗಳ ಎದುರು, ದೇವರ ಎದುರು ಎಲ್ಲ ಸಂಗತಿಗಳು ನಿರ್ಣಯ ಆಗ್ತಾ ಇತ್ತು. 5 ಗಂಟೆಗೆ ಭೇಟಿ ಆಗ್ತದೆ. ನಾವು ಭೇಟಿ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋದಾಗ 8:15 ಗಂಟೆ ಆಗ್ತದೆ. ಊರಿನ 1 ವರ್ಷದ ಎಲ್ಲ ಸಮಸ್ಯೆಗಳನ್ನು ಕೂಡ ದೇವರ ಎದುರುಗಡೆ 8 ದೈವಗಳು ಇದ್ದುಕೊಂಡು ತೀರ್ಮಾನ ಕೊಡ್ತಾವೆ. ಆ ತೀರ್ಮಾನಕ್ಕೆ ಇಡೀ ಊರಿನವರು ಬದ್ಧರಾಗಿರ್ತಾರೆ. ದೈವದ ಮೇಲೆ ಇರತಕ್ಕಂತಹ ನಂಬಿಕೆ, ದೇವರ ಮೇಲೆ ಇರತಕ್ಕಂತಹ ಶ್ರದ್ಧೆ, ಅದು ಎರಡೂ ಕೂಡ ಅಲ್ಲಿ ಸಾಕಾರಗೊಂಡಿತು. ಒಂದು 18 ವರ್ಷದ ಹಿಂದೆ ನಡೆದ ಅಲ್ಲಿ ಒಂದು ಘಟನೆಯನ್ನು ನಾನಿಲ್ಲಿ ನೆನಪಿಸಲಿಕ್ಕೋಸ್ಕರವಾಗಿ ಹೇಳ್ತಾ ಇದ್ದೇನೆ. 18 ಅಲ್ಲ, ಒಂದು 26 ವರ್ಷದ ಹಿಂದೆ ನಮ್ಮ ತಂದೆಯವರು ಇದ್ದ ಕಾಲ, ನಾನು ಚಿಕ್ಕ ಪ್ರಾಯದ ಹುಡುಗ. ಅಲ್ಲಿ ಒಂದು ಕಲ್ಲುಕುಟ್ಟಿಗ ಎನ್ನುವ ದೈವ, ಕಲ್ಕುಡ ಅಂತ ಹೇಳ್ತೇವೆ ನಾವು, ಅವನಿಗೆ ಕನ್ನಡ ಕಲ್ಕುಡ ಅಂತಲೇ ಕರೆಯುವಂತಹದ್ದು ಪ್ರಸಿದ್ಧ ದೈವ. ಎಲ್ಲ ಕಾರಣಿಕ ಇರತಕ್ಕಂಥ ದೈವ, ಎಲ್ಲ ನಿರ್ಣಯ ಕೊಡುವಂತಹ ದೈವ ಅವನೇ. ಅಲ್ಲಿ ಆ 1 ವರ್ಷ ನಮಗೆ ದೇವಸ್ಥಾನದಲ್ಲಿ ಇದ್ದ ಬೆಳ್ಳಿಯ ಗಿಂಡಿ ಕಳವಾಗಿದೆ. ದೇವಸ್ಥಾನದಲ್ಲಿ ಬೆಳ್ಳಿಯ ಗಿಂಡಿಯೇ ಇಲ್ಲ ಅಂತ ಆಗಿದೆ. ನಮ್ಮ ತಂದೆಯವರಿಗೆ ಬಹಳ ಬೇಸರ ಆಯಿತು. ಇಷ್ಟು ದೊಡ್ಡ ಕುಗ್ರಾಮದಲ್ಲಿ ಬೆಳ್ಳಿಯ ಗಿಂಡಿ ಇರುವುದೇ ದೊಡ್ಡ ಸಂಗತಿ, ಈ ಕಳವಾದರೆ ಮತ್ತೆ ಪುನಃ ಇದನ್ನು ಮಾಡಿಸುವಂತಹದ್ದು ಕೂಡ ಕಷ್ಟ. ಅಷ್ಟು ವರ್ಷದ ಹಿಂದೆ ಬಹಳ ಬೇಸರ ಆಯ್ತು ಅವರಿಗೆ. ಅವರು ದೂರು ಕೊಟ್ಟು ಬಿಟ್ಟರು. ವಸಂತ ಕಟ್ಟೆಯಲ್ಲಿ ದೇವರು ಬಂದು ಕೂತಿದ್ದಾರೆ. 8 ದೈವಗಳ ಸನ್ನಿಧಾನದಲ್ಲಿ ಕಲ್ಲುಗುಟ್ಟಿಗನಿಗೆ ಮೊದಲು ದೂರು ಕೊಟ್ಟರು. ಏನು ಗೊತ್ತಾ, ನನಗೆ ನೆನಪಿದೆ, ಅವನ ಹೆಸರು ಬೊಗ್ರ ಪರವ ಅಂತ, ನನಗೇನೋ ಅವನ ಹೆಸರು ಬೊಗ್ಗ ಪರವ ಅಂತ ಏನೋ ಅವನ ಹೆಸರಿದೆ. ಈಗ ಕೋಲ ಕಟ್ಟುವಂತಹ ವ್ಯಕ್ತಿಯ ತಂದೆಯ ಕಾಲಘಟ್ಟ ಅದು. ದೂರು ಕೊಟ್ಟರು. ಏನಕ್ಕೆ ದೂರು ಕೊಟ್ಟರು ಗೊತ್ತಾ, ಧರ್ಮವನ್ನು ಕಾಯಬೇಕು ಅಂತ ನಿಮ್ಮನ್ನು ಇಲ್ಲಿ ಊರಿನವರು ಸೇರಿ ನಂಬಿದ್ದು, ನಿನಗೆ ಧರ್ಮವನ್ನು ಕೊಡ್ಲಿಕ್ಕೆ ಆಗದೇ ಇದ್ದರೆ ಇಲ್ಲಿ ಅಧರ್ಮ ಆಗ್ತದೆ ಹೌದಾಗಿದ್ದರೆ. ಇದು ಸಾಮಾನ್ಯ 6-6:30 ಗಂಟೆ ಹೊತ್ತಿಗೆ ಕೊಟ್ಟ ದೂರು. ನಾವು 8 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತೇವೆ. ಅವನು ಕೊಟ್ಟ ಮಾತು ವಾಕ್ಯ ಏನು ಕೇಳಿದರೆ, ಈ ಗ್ರಾಮದಲ್ಲಿ ಸತ್ಯವನ್ನು ಕಾಯಲಿಕ್ಕೋಸ್ಕರವಾಗಿ ನಾವು ಇಲ್ಲಿ ನೆಲೆ ನಿಂತದ್ದು. ನಾವು ಇರುವುದು ಸತ್ಯ ಅಂತಾಗಿದ್ದಿದ್ರೆ ಆ 2 ಗಿಂಡಿ, ಬೆಳ್ಳಿಯ ಗಿಂಡಿ ನೀವು ದೇವಸ್ಥಾನಕ್ಕೆ ಹೋಗುವಾಗ ದೇವಸ್ಥಾನದ ಮಂಟಪದಲ್ಲಿ ಇರ್ತದೆ. ಅದು ಇಲ್ಲ ಅಂತಾಗಿದ್ದರೆ ನಾವು ದೇವಸ್ಥಾನದ ನಮ್ಮ ಗುಂಡದ ಒಳಗಡೆ ಹೋಗೋದಿಲ್ಲ, ಕದ್ದ ಕಳ್ಳನ ಮನೆಗೆ ಹೋಗ್ತೇನೆ ಎನ್ನುವ ಮಾತನ್ನು ಆ ಕಟ್ಟೆಯಲ್ಲಿ ಕೊಟ್ಟು ಬಿಟ್ರು. ಎಷ್ಟು ದೊಡ್ಡ ಒಂದು ಮಾತು ನೋಡಿ, ಹೇಳುವಾಗ ರೋಮಾಂಚನ ಆಗ್ತದೆ, ಕಣ್ಣೀರು ಬರ್ತದೆ. ನಾವು ದೇವಸ್ಥಾನಕ್ಕೆ ಹೋದಾಗ ಮಂಟಪದಲ್ಲಿ 2 ಬೆಳ್ಳಿಯ ಗಿಂಡಿ ಇತ್ತು. 2 ಬೆಳ್ಳಿಯ ಗಿಂಡಿ ಇತ್ತು. ಇದು ನಾನು ಕಣ್ಣಾರೆ ಕಂಡಂತಹ ಒಂದು ಅದ್ಭುತ ಸತ್ಯ. ಈ ಬೆಳ್ಳಿಯ ಗಿಂಡಿ ಇತ್ತು. ಅವನು ಕೆಳಗಡೆ, ಅಲ್ಲಿ ಮೆಟ್ಟಿಲಿನ ಕೆಳಗಡೆ ಆ ದೈವ ಕಟ್ಟಿದ ವ್ಯಕ್ತಿ ಇನ್ನೂ ಕೂಡ ಕೋಲ ಮುಗಿಲಿಲ್ಲ, 4 ಜೀಟಿಗೆ ಹಿಡ್ಕೊಂಡು ಅಲ್ಲಿ ನೆಗಡ್ತಾ ಇದ್ದಾನೆ. ಯಾಕೆ ಗೊತ್ತಾ, ಗಿಂಡಿ ಇದೆ ಸಿಕ್ಕಿದೆ ಅಂತ ಅವನಿಗೆ ಗೊತ್ತಿಲ್ಲ. ಆದರೆ
ನಾನು ಹೇಳಿದ ಮಾತನ್ನು ದೇವರು ಸತ್ಯ ಮಾಡ್ತಾರೆ ಎನ್ನುವ ನಂಬಿಕೆ ಅವನಲ್ಲಿ ಇತ್ತು. ಅವನು ಯಾವ ರೀತಿಯ ನಂಬಿಕೆ ಇತ್ತು ಕೇಳಿದ್ರೆ, ನಾನಲ್ಲಿಗೆ ಹೋದಾಗ ಗಿಂಡಿಯಲ್ಲಿ ಇದ್ದೇ ಇರ್ತದೆ ಎನ್ನುವ ನಂಬಿಕೆ ಅವನಲ್ಲಿತ್ತು. ಅದು ಯಾರ ಮೇಲೆ ಇದ್ದ ನಂಬಿಕೆ ಕೇಳಿದರೆ, ಆ ದೇವರ ಮೇಲೆ, ದೈವದ ಮೇಲೆ ಇದ್ದಂತಹ ನಂಬಿಕೆ. ಈ ನಂಬಿಕೆಯನ್ನು ಉಳಿಸಲಿಕ್ಕೋಸ್ಕರವಾಗಿ ದೇವರು ಆ ಕಳ್ಳನಿಗೂ ಕೂಡ ಮನಸ್ಸಿಗೆ ಹೋಗಿ ಮುಟ್ಟಿಸಿ ಬುದ್ಧಿ ಕೊಟ್ಟು ಅವನನ್ನು ಇರಿಸಿದ್ರು. ಪ್ರಾಯಶಃ ಕಳ್ಳ ಅಲ್ಲೇ ಇದ್ದ, ನುಡಿ ಕೊಡುವಾಗ ಕಳ್ಳ ಅಲ್ಲೇ ಇದ್ದ. ಅವನು ಹೆದರಿಕೊಂಡಿದ್ದಾನೆ, ಏನು ಈ ದೈವ ಅಲ್ಲಿಗೆ ಹೋಗುವುದರ ಒಳಗಡೆ ಗಿಂಡಿ ಬಾರದು ಇದ್ರೆ ನನ್ನ ಮನೆ ಬಂದು ಸುಡ್ತದೆ ಅಂತ ಹೇಳಿದೆ. ಈಗ ನಾನು ಸೇಫ್ ಆಗಬೇಕಾಗಿದ್ದರೆ ನನಗೆ ಒಂದು ಒಳ್ಳೆಯ ದಾರಿ ಮಾಡಿ ಕೊಟ್ಟಿದೆ, ನಾನು ಇಟ್ಟು ಬಿಡ್ತೇನೆ ಅಂತ ಹೇಳಿ ಇಟ್ಟು ಬಿಟ್ಟ. ಇದು ಕಳ್ಳನಿಗೂ ದೇವರ ಮೇಲೆ ಇರತಕ್ಕಂತಹ ನಂಬಿಕೆ, ಇದು ಶ್ರದ್ಧೆ ಅಂತ ಆಗ್ತದೆ. ಅದರಿಂದಾಗಿ ಈ ಶ್ರದ್ಧೆಯ, ಈ ನಂಬಿಕೆಯ ದೊಡ್ಡ ಒಂದು ತಾಣ ಯಾವುದು ಕೇಳಿದ್ರೆ ಅದು ದೇವಸ್ಥಾನ ಅಂತ ಆಗ್ತದೆ.